ಫ್ರೆಂಡ್ಸ್, ಈಗ ತಾನೇ ಪ್ರೀ ವರ್ಕೌಟ್ನ ಮುಗಿಸ್ಕೊಂಡು ಅದ್ರ ಜೊತೆ ವೆಯ್ಟ್ನ ಚೆಕ್ ಮಾಡಿ ಕರೆಕ್ಟ್ ವೆಯ್ಟ್ ಯಾವುದು ಅಂದರೆ ನಾವು ನಮ್ಮ ವೆಯ್ಟ್ ಚೆಕ್ ಮಾಡಬೇಕಾದ್ರೆ ಡ್ರೆಸ್ ಇರಬೇಕಾದ್ರೇ ನಾವು ನಮ್ಮ ವೆಯ್ಟ್ನ ಚೆಕ್ ಮಾಡ್ತೀವಿ. ಆದರೆ ವೆಯ್ಟ್ ಚೆಕ್ ಮಾಡೋ ವಿಧಾನ ಅದು ಸರಿಯಾದ ವಿಧಾನ ಅಲ್ಲ. ನಾವು ಚೆಕ್ ಮಾಡಿದಾಗ ಈಗ ನನ್ನ ವೆಯ್ಟ್ 49 ಕಿಲೋಗ್ರಾಮ್ಸ್ ತೋರಿಸ್ತಾ ಇದೆ ಅಂದರೆ -1 kg ಮಾಡಬೇಕಾಗತ್ತೆ. -1 kg ಏನಕ್ಕೆ ಅಂದರೆ ನಮ್ಮ ಡ್ರೆಸ್ ವೆಯ್ಟು ಸ್ವಲ್ಪ ಮಟ್ಟಿಗೆ ಹತ್ತತ್ರ 1 kg ಬರುತ್ತೆ. ಹಾಗಾಗಿ 1 kgನ ಮೈನಸ್ ಮಾಡಬೇಕಾಗತ್ತೆ. ಇದನ್ನು ನಾನು ತಿಳ್ಕೊಂಡಿದ್ದು 3.5 ವರ್ಷದ ಹಿಂದೆ. ನಾನು ಆವಾಗ 7,000 ಕೊಟ್ಟು ಹರ್ಬಲೈಫ್ ನ್ಯೂಟ್ರಿಷನ್ ಅಂತೇಳಿ ತಗೊತಾ ಇದ್ದೆ. ಅದಕ್ಕೆ ಪ್ರತಿ ತಿಂಗಳು 7,000 ಕೊಡಬೇಕಾದಂಥದ್ದು ಏನಿರಲಿಲ್ಲ. ನಾವು ನಮ್ಮ ಜೊತೆ ಬೇರೆಯವ್ರನ್ನ ಜಾಯಿನ್ ಮಾಡಿದ್ರೆ ನಮ್ಮ ಅಮೌಂಟು ಅವರು ಕಟ್ಟೋ ಅಮೌಂಟಿಂದ ಕಟ್ಟಾಗುತ್ತೆ ಅಂತ ಹೇಳಿದರು. ಆದರೆ ನಾನು ಅದನ್ನು ಬಿಟ್ಟಿದ್ದು ಯಾಕೆ ಅಂದರೆ ಅದೇ 7,000ದಿಂದ ನಾವು ನ್ಯಾಚುರಲ್ಲಾಗಿ ಯಾಕೆ ವೆಯ್ಟ್ ಗೇನ್ ಮಾಡಬಾರ್ದು ಅಂತ ಬಿಟ್ಟಿದ್ದು. ಆದರೆ ಅದು ಚೆನ್ನಾಗಿ ವರ್ಕ್ ಆಗ್ತಾಯಿತ್ತು. ಒಂದೇ ದಿನದಲ್ಲಿ 2 kgs 3 kgs ಈ ರೀತಿ ವೆಯ್ಟ್ ಗೇನ್ ಆಗ್ತಾಯಿತ್ತು. ಆದರೆ ಏನಪ್ಪ ಅಂದರೆ ಬರೀ ಫ್ಯಾಟ್ ಮಾತ್ರ ಗೇನ್ ಆಗ್ತಾ ಇರುತ್ತೆ. ನಾವು ಮಸಲ್ ಗೇನ್ ಮಾಡಬೇಕು ಅಂದರೆ, ಮಸಲಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಎಕ್ಸಸೈಸಸ್ ಮಾಡಲೇಬೇಕಾಗುತ್ತೆ. ನನ್ನ ಡ್ರೀಮ್ ಬಂದು ಇವತ್ತು ಅವತ್ತು ಕೂಡ ಫ್ಯಾಟ್ ಗೇನ್ ಮಾಡಿ ವೆಯ್ಟ್ ಗೇನ್ ಮಾಡಬೇಕು ಅನ್ನೋದಲ್ಲ, ಫ್ಯಾಟ್ ಗೇನ್ ಮಾಡಿ ವೆಯ್ಟ್ ಗೇನ್ ಮಾಡಬೇಕು ಅಂತ ಅನ್ನೋದಲ್ಲ, ಡೈರೆಕ್ಟ್ ಮಸಲ್ಸ್ನೇ ಗೇನ್ ಮಾಡಬೇಕು ಅನ್ನೋದು. ಅದೇ ಪ್ರಾಡಕ್ಟ್ನ ಯೂಸ್ ಮಾಡಿದರೆ 4 to 5 ಮಂತ್ಸಲ್ಲೇ ನಾನು ನನ್ನ ಗೋಲ್ನ ಅಚೀವ್ ಮಾಡ್ತಾಯಿದ್ದೆ, 68 ಕಿಲೋಗ್ರಾಮ್ಸ್ ವೆಯ್ಟ್ನ. ನಾನು ವೆಯ್ಟ್ ಗೇನ್ಗೋಸ್ಕರ ತುಂಬ ಪ್ರಾಡಕ್ಟ್ಸ್ ಹಾಗೂ ತುಂಬ ಐಟಮ್ಸ್ನ ಯೂಸ್ ಮಾಡಿದ್ದೀನಿ, ತುಂಬ ಫುಡ್ ಐಟಮ್ಸ್ನ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಮಾಸ್ ಗೇನರ್, ವೇ ಪ್ರೋಟೀನ್ ಮತ್ತು ಪ್ಲಾಂಟ್ ಪ್ರೋಟೀನ್ ಇನ್ನೂ ಸಾಕಷ್ಟು ಯೂಸ್ ಮಾಡಿದ್ದೀನಿ. ಅದ್ಯಾವುದು ನನ್ನ ಬಾಡಿಗೆ ಸರಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಸ್ಟಾಪ್ ಮಾಡಿದ್ದೀನಿ. ಲಾಸ್ಟ್ 10 ಇಯರ್ಸಿಂದ ಅಂದರೆ 2016ಇಂದ 2026ವರೆಗೂ ಏನಿಲ್ಲ ಅಂದರೂ ಕಂಟಿನ್ಯೂಸ್ ಆಗಿ 5 ಇಯರ್ಸ್ ಬ್ಯಾಡ್ ಹ್ಯಾಬಿಟ್ಸು, ತುಂಬ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ನನಗೆ. ಅದನ್ನೆಲ್ಲ ಕ್ವಿಟ್ ಮಾಡಿದ್ದೀನಿ. ಲಾಸ್ಟ್ 5 ಇಯರ್ಸಿಂದ ನಾನು 5 ಇಯರ್ಸಲ್ಲೇ 2 times 6 months ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಟಿದ್ದೆ. ಆದರೂ ಮತ್ತೆ ಶುರು ಮಾಡಿ ಮತ್ತೆ ನಿಲ್ಲಿಸಿದ್ದೀನಿ. ನನಗೊಂದು ಹವ್ಯಾಸ ಇದೆ, ಏನಂದರೆ ಇರೋದೊಂದು ಲೈಫ್, ಇರೋದು ಒಂದೇ ಜೀವನ. ಆ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಏನಿಲ್ಲ, ಎಲ್ಲದನ್ನೂ ಮಾಡಬೇಕು ಅನ್ನೋದು. ಅದನ್ನು ಯಾವ ಮಟ್ಟಕ್ಕೆ ಅಂದರೆ ಅದನ್ನು ಬಿಡೋದಕ್ಕೆ ಆಗಲ್ಲ, ಆ ಹವ್ಯಾಸನ ಬಿಡೋದಕ್ಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ ಕೆಟ್ಟ ಹವ್ಯಾಸ ಮಾಡಿದ್ದೀನಿ. ಒಳ್ಳೆಯ ಹವ್ಯಾಸ ಎಷ್ಟರ ಮಟ್ಟಿಗೆ ಅಂದರೆ ಆಲ್ಕೋಹಾಲ್ ಕಂಟೆಂಟ್ ಬಾಡಿಲಿದ್ದಂಥ ಟೈಮ್ನಲ್ಲಿ ಸಮೇತ ಎಕ್ಸಸೈಸಸ್ ಮಾಡೋದು. ಯಾಕಂದರೆ 1% ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆ ರೀತಿ ಮಾಡ್ತಾಯಿದ್ದೆ. ಮತ್ತು ಊಟದ ನಂತರ ಕೂಡ ಎಕ್ಸಸೈಸ್ ಮಾಡ್ತಾಯಿದ್ದೆ. ಮತ್ತು ನೈಟ್ ಶಿಫ್ಟ್ ಇದ್ದಂಥ ಟೈಮಲ್ಲಿ ಕೂಡ 12 hours ಮಾಡ್ಕೊಂಡು ಬಂದು ಹಿಂದೆಲೇ ಪ್ರೀ ವರ್ಕೌಟು ಇಲ್ಲ ಏನಿಲ್ಲ. ಆ ಟೈಮ್ನಲ್ಲಿ ವಾಟರ್ ಸಮೇತ ತಗೋತಾ ಇರಲಿಲ್ಲ, ನೀರು ಕುಡಿದೇ ವರ್ಕೌಟ್ ಮಾಡ್ತಾಯಿದ್ದೆ. ಇವತ್ತು ಲೆಗ್ ವರ್ಕೌಟ್ ಮಾಡೋಣ ಅಂತ ಬಂದೆ. ಲೆಗ್ ವರ್ಕೌಟ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ಯಾಕೆಂದರೆ ನಮ್ಮ ಫುಲ್ ಬಾಡೀಲಿ ನಮ್ಮ ಹೈಟ್ಗೆ ಅಥವಾ ವೆಯ್ಟಿಗೆ ಸಪೋರ್ಟ್ ಮಾಡೋದು ಅರ್ಧ ಕಾಲಿಂದೇ ಪಾಲಿರುತ್ತೆ. ಯಾಕೆಂದರೆ ನೋಡ್ಬೋದು, ನಿಮ್ಮ ಹೈಟ್ನಲ್ಲಿ ಅರ್ಧಕ್ಕೆ ನಿಮ್ಮ ಕಾಲುಗಳೇ ಇರುತ್ತೆ. ಸೆಕೆಂಡ್ ಹಾರ್ಟ್ ರೀತಿ ವರ್ಕ್ ಆಗುವಂಥ ಕಾಫ್ ಮಸಲ್ಸ್ ಕೂಡ ಕಾಲಿನಲ್ಲೇ ಇರೋದು. ನಿಮ್ಮ ಫುಲ್ ಬಾಡಿಗೆ ಸಪೋರ್ಟ್ ಕೂಡ ಕಾಲೇನೆ. ಕಾರ್ಡಿಯೋ ಮತ್ತು ಸ್ಪ್ರಿಂಟಿಂಗ್ ಕೂಡ ಮಾಡಬೇಕು ಅಂತ ಆಸೆ. ಆದರೆ ಅದನ್ನು ಪರ್ಫಾರ್ಮ್ ಮಾಡಬೇಕಾದ್ರೆ ರೆಕಾರ್ಡ್ ಮಾಡೋದಕ್ಕೆ ಯಾರೂ ಇರೋದಿಲ್ಲ, ಮತ್ತು ತುಂಬ ಟೈಮ್ ತಗೊಳುತ್ತೆ ಅಂಥೇಳಿ ಮಾಡೋದಿಲ್ಲ.
exercise will help you get good balance. ಇವತ್ತಿನ ವರ್ಕೌಟು ಕಂಪ್ಲೀಟ್ ಆಯಿತು. ಸ್ನಾನ ಮಾಡೋದಕ್ಕೆ ನೀರು ಹೀಟ್ರಿಗೆ ಹಾಕಿದ್ದೀನಿ. ಇವತ್ತಿನ ಸ್ಕಿನ್ ಕೇರು, ಏರ್ ಕೇರು ಮತ್ತು ಬಿಯರ್ಡ್ ಕೇರು ಕಂಪ್ಲೀಟ್ ಆಯಿತು. ಪೋಸ್ಟ್ ವರ್ಕೌಟ್ಗೆ ಇನ್ಸ್ಟಂಟ್ ಎನರ್ಜಿಗೋಸ್ಕರ 1/2 ಲೀಟರ್ ಮಿಲ್ಕು ಮತ್ತು ಒಂದು ಬನಾನಾ